ಮುಂದಿನ ಲೋಕಸಭಾ ಕ್ಷೇತ್ರದ ಬ್ರೇಕಿಂಗ್ ಬುಲೆಟಿನ್ ಬರ್ತಾ ಇದೆ. ಅದು ಬೆಂಗಳೂರು ಗ್ರಾಮಾಂತರದಿಂದ ಡಿ.ಕೆ. ಸುರೇಶ್ ಅವರ ಸ್ಪರ್ಧೆ ಬಗ್ಗೆ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರು ಗ್ರಾಮಾಂತರದಿಂದ ಡಿ.ಕೆ. ಸುರೇಶ್ ಅವರು ರಾಜ್ಯದ ಕಾಂಗ್ರೆಸ್ನ ಒಬ್ಬರು ಸಂಸದರು. ಇವರು ಕಳೆದ ಬಾರಿಯಲ್ಲಿ 1 ಸೀಟ್ ಕಾಂಗ್ರೆಸ್ ಗೆದ್ದಿತ್ತು, ಅದು ಬೆಂಗಳೂರು ಗ್ರಾಮಾಂತರ. ಆದರೆ ಈ ಬಾರಿ ಟಫ್ ಫೈಟ್. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಅವರನ್ನ ಸೋಲಿಸೋದಕ್ಕೆ ಮೈತ್ರಿ ಬಿಜೆಪಿ ಮತ್ತು ಜೆಡಿಎಸ್ ರಣತಂತ್ರ ರೂಪಿಸ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿಯೋ ಜೆಡಿಎಸ್ ಅಭ್ಯರ್ಥಿಯೋ ಅಂತ ಈಗ ಕುತೂಹಲ ಇರೋದಲ್ಲಿ ಸಿಪಿ ಯೋಗೀಶ್ವರ್, ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರಿಬ್ಬರ ಹೆಸರು ಓಡಾಡ್ತಾ ಇದೆ. ಸಿ.ಎನ್. ಮಂಜುನಾಥ್ ಬಿಜೆಪಿ ಸೇರಿ ಬಿಜೆಪಿ ಟಿಕೆಟ್ ನಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನುವ ಸುದ್ದಿ ಓಡಾಡ್ತಾ ಇದೆ. ಅಫ್ಕೋರ್ಸ್ ಅದನ್ನ ಸಾರಾ ಸಗಟಾಗಿ ತಳ್ಳಿ ಹಾಕೋಕ್ ಸಾಧ್ಯನೇ ಇಲ್ಲ. ಬೆಂಗಳೂರು ಗ್ರಾಮಾಂತರ ಅಫ್ಕೋರ್ಸ್ ಕಾಂಗ್ರೆಸ್ನ ಹಾಲಿ ಸಂಸದರು ಡಿ.ಕೆ. ಸುರೇಶ್ ಅವರು. ಇದಕ್ಕೆ ಕಾಂಪಿಟೇಷನ್ ಇರಕ್ಕೆ ಸಾಧ್ಯನೇ ಇಲ್ಲ. ಅವರೇ ಇರ್ತಾರೆ, ಬೇರೆ ಹೆಸರು ಬರೋದು ಇಲ್ಲ ಅಲ್ಲಿ, ಅದಂತೂ ನಿಜ. ಆದರೆ ಬಿಜೆಪಿಯಲ್ಲಿ ಒಬ್ಬರೇ ಅಂತ ಹೇಳೋಕ್ ಸಾಧ್ಯ ಇಲ್ಲ. ಬೆಂಗಳೂರು ಗ್ರಾಮಾಂತರ ಸಂಭಾವ್ಯ ಅಭ್ಯರ್ಥಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರೀಗ ಜಯದೇವ ಹೃದ್ರೋಗ ಸಂಸ್ಥೆಯಿಂದ ನಿರ್ದೇಶಕದಿಂದ ಹೊರಗೆ ಬಂದಿದ್ದಾರೆ. ಅವರ ಅಭ್ಯರ್ಥಿ ಆಗ್ತಾರೆ ಅಂತ. ಜೊತೆಗೆ ಸಿಪಿ ಯೋಗೀಶ್ವರ್ ಮಗದೊಂದು ಹೆಸರು ಪ್ರಸ್ತಾಪಗೊಳ್ತಾ ಇದೆ. ಇವರಿಬ್ಬರಲ್ಲಿ ಯಾರು ನಿಜವಾಗ್ಲೂ ಇವರಿಬ್ರು ಟಫ್ ಫೈಟ್ ಕೊಡೋಕ್ ಸಾಧ್ಯನಾ ಈ ಬಾರಿ ಅನ್ನೋದು ದೊಡ್ಡ ಮಟ್ಟದ ಕುತೂಹಲ ನನ್ನನ್ನು ಕಾಡ್ತಾ ಇದೆ. ಮಾರುತಿ ಪಾವಗಡ ರೀಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಕಾಂಗ್ರೆಸ್ನಲ್ಲಿ ಇನ್ನೊಬ್ಬ ಅಭ್ಯರ್ಥಿ ಹೆಸರು ಬರೋಕ್ ಸಾಧ್ಯನೇ ಇಲ್ಲ, ಬಿಟಾಕಿ ಅದು. ಬಿಜೆಪಿಯಲ್ಲಿ ಅವರಿಗೆ ಟಫ್ ಕಾಂಪಿಟೇಟರ್ ಇವರಿಬ್ಬರಲ್ಲಿ ಯಾರಾಗ್ತಾರೆ, ಆಗೋಕ್ ಸಾಧ್ಯನಾ? ಏನಾದ್ರೂ ಸಿನಾರಿಯೋ ಕಳೆದ ಬಾರಿಗಿಂತ ಚೇಂಜ್ ಆಗ್ಬಿಡುತ್ತಪ್ಪ ಅನ್ನೋ ರೀತಿ ವಾತಾವರಣ ಇದೆಯಾ? ಚಿಕ್ಕದಾಗಿ ಗೋ ಹೆಡ್. ಹರೀಶ್ ನಾಗರಾಜ್, ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಬಹುತೇಕ ಈ ಕ್ಷೇತ್ರ ಬಿಜೆಪಿ ಪರ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ 2009 ಬಳಿಕ ಈ ಕ್ಷೇತ್ರದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ನ ಕೈ ಮೇಲುಗೈ ಆಗಿದೆ. 2013 ನಡೆದಂಥ ಉಪಚುನಾವಣೆ, 2014 ಸಾರ್ವತ್ರಿಕ ಚುನಾವಣೆ, 2019 ಸಾರ್ವತ್ರಿಕ ಚುನಾವಣೆಯಲ್ಲಿ ಕೂಡ 3 ಬಾರಿ ಡಿ.ಕೆ. ಸುರೇಶ್ ಅವರು ಗೆದ್ದಿದ್ದಾರೆ. ಡಿ.ಕೆ. ಸುರೇಶ್ ಅವರನ್ನ ಈ ಬಾರಿ ಸೋಲಿಸಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಮೈತ್ರಿಯ ಅಭ್ಯರ್ಥಿ ಹೊಡಿಬೇಕು ಅಂತ ಬಿಜೆಪಿ ಅವರು ಹೇಳ್ತಿದ್ರೆ ಇದನ್ನ ಸೋಲಿಸಲೇಬೇಕಲ್ಲ. ಅದೇ ಟಾರ್ಗೆಟ್ ಮಾಡ್ಕೊಂಡದ್ದು. ಅದರಲ್ಲೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತೆ ಅಮಿತ್ ಶಾ ಅವರ ಮಾತುಕತೆ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಹೆಚ್ಚು ಚರ್ಚೆ ಆಗಿದೆ ಅಂತ. ಈಗ ನಾವು 2 ಹೆಸರುಗಳು ಏನ್ ತೋರಿಸ್ತಾ ಇದ್ವಿ, ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರಾದ್ರೆ ಪ್ರಬಲ ಅಭ್ಯರ್ಥಿ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಇಡೀ ರಾಜ್ಯಾದ್ಯಂತ ಗೊತ್ತಿರುವಂತಹ ಮಂಜುನಾಥ್ ಅವರು ಗ್ರಾಮಾಂತರದಲ್ಲಿ ಪ್ರಬಲ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದು, ಅದು ಬಿಜೆಪಿಯಿಂದಲೇ ಅವರು ಅಭ್ಯರ್ಥಿ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಅದೇ ರೀತಿ ಸಿಪಿ ಯೋಗೀಶ್ವರ್ ಅವರು ಕೂಡ ಈಗಾಗಲೇ ಕೆಲಸವನ್ನ ಶುರು ಮಾಡಿದ್ದಾರೆ. ಯಾವ ಬಲ ಹೆಚ್ಚು ವರ್ಕೌಟ್ ಆಗುತ್ತೆ ಬೆಂಗಳೂರು ಗ್ರಾಮಾಂತರಕ್ಕೆ? ಅಂದ್ರೆ ಅದು ಜನಬಲವೋ, ತೋಳ್ ಬಲವೋ ಅಥವಾ ಜಾತಿ ಬಲವೋ, ಯಾವ್ದು ವರ್ಕ್ ಆಗುತ್ತೆ? ಇಲ್ಲ, ಇಲ್ಲಿವರೆಗೂ ಆಗಿರುವಂತಹ ಚುನಾವಣೆಗಳಲ್ಲಿ ಜಾತಿ ಬಲ ಹೆಚ್ಚಾಗಿ ವರ್ಕೌಟ್ ಆಗಿದೆ. ಹೀಗಾಗಿಯೇ 3 ಬಾರಿ ಹಾಗೂ ಅದಕ್ಕೂ ಮೊದಲು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಜೆಡಿಎಸ್ ನ ಅಭ್ಯರ್ಥಿಯಾಗಿ ಇಲ್ಲಿ ಗೆದ್ದಿದ್ದಾಗಲೂ ಕೂಡ ಒಕ್ಕಲಿಗ ಪ್ರಾಬಲ್ಯ ಇದ್ದಿದ್ರಿಂದ ಆ ಸಮುದಾಯ ಇಲ್ಲಿ ಯಾರನ್ನ ಕೈ ಹಿಡಿಯುತ್ತೋ ಆ ಅಭ್ಯರ್ಥಿ ಸಹಜವಾಗಿ ಗೆಲ್ತಾರೆ. ಹಾಗಾಗಿ ಇಲ್ಲಿ ಒಕ್ಕಲಿಗರನ್ನೇ ಕಣಕ್ಕಿಳಿಸಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಸಹೋದರನ್ನ ಅಷ್ಟು ಸುಲಭವಾಗಿ ಪರಿಗಣಿಸೋಕೆ ಸಾಧ್ಯ ಇಲ್ಲ. ಲೆಕ್ಕಾಚಾರದಲ್ಲೂ ಕೂಡ ತುಂಬಾ ವರ್ಕೌಟ್ ಮಾಡಬೇಕು ದೋಸ್ತಿ ಪಕ್ಷ. ಯಾವುದೇ ಕಾರಣಕ್ಕೂ ಸುರೇಶ್ ಆಗಿರ್ಬೋದು, ಡಿ.ಕೆ. ಶಿವಕುಮಾರ್ ಅವರನ್ನಾಗಿರ್ಬೋದು, ಇವರನ್ನ ಸುಲಭವಾಗಿ ಲೆಕ್ಕಾಚಾರ ಮಾಡೋದಕ್ಕಾಗೋದಿಲ್ಲ. ಯಾವಾಗ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಹೆಸರು ಕೇಳಿ ಬಂತೋ ಈಗಾಗಲೇ ಅಲರ್ಟ್ ಆಗಿರುವಂತಹ ಇಬ್ಬರು ನಾಯಕರು ಕೂಡ ನಿನ್ನೆ ಏಕಾಏಕಿ ಚನ್ನಪಟ್ಟಣ ಮತ್ತೆ ರಾಮನಗರದ ಜೆಡಿಎಸ್ ನಾಯಕರುಗಳನ್ನ, ಪ್ರಮುಖ ಮುಖಂಡರುಗಳನ್ನ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ. ಈಗಾಗಲೇ ಮಾಗಡಿ ಆಗಿರ್ಬೋದು, ಕುಣಿಗಲ್ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಆನೇಕಲ್ ಆಗಿರ್ಬೋದು, ಈ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಹುಡುಕಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಅಸಮಾಧಾನಗೊಂಡಿರುವಂತಹ ಜೆಡಿಎಸ್ ಮತ್ತೆ ಬಿಜೆಪಿಯ ಮುಖಂಡರುಗಳಿದ್ದಾರೋ ಅವರನ್ನ ಕಾಂಗ್ರೆಸ್ಗೆ ಕರೆತರಬೇಕು. ಯಾರೇ ಅಭ್ಯರ್ಥಿ ಆದ್ರೂ ಕೂಡ ನಾವು ಗೆಲ್ಲಬೇಕು ಅನ್ನುವಂಥದ್ದು. ನಾನು ಈ 2 ಹೆಸರಲ್ಲೂ ಕೂಡ ಅಂದ್ರೆ ಮಂಜುನಾಥ್ ಮತ್ತು ಸಿಪಿ ಯೋಗೀಶ್ವರನ್ನ ಪಕ್ಕಕ್ಕಿಟ್ರೆ ಮತ್ತೊಂದು ಹೆಸರು ಕೂಡ ಚರ್ಚೆ ಆಗ್ತಾ ಇದೆ. ಕೊನೆ ಕ್ಷಣದಲ್ಲಿ ಅಮಿತ್ ಶಾ ಅವರು ಮನಸ್ಸು ಮಾಡಿದ್ದೆ ಆದ್ರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಅಮಿತ್ ಶಾ ಅವರ ಟಾರ್ಗೆಟ್ ಇರುವಂತದ್ದು ಬೆಂಗಳೂರು ಗ್ರಾಮಾಂತರದಲ್ಲಿ ಮೈತ್ರಿಯ ಬಾವುಟ ಆರಿಸಬೇಕು ಅನ್ನುವಂಥದ್ದು. ಅದೇ ಎಚ್ಚರಿಕೆಯಲ್ಲೇ ಡಿ.ಕೆ. ಶಿವಕುಮಾರ್ ಮತ್ತೆ ಡಿ.ಕೆ. ಸುರೇಶ್ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಕಾಂಗ್ರೆಸ್ ಬಿಟ್ರೆ ಯಾವುದೇ ಪಕ್ಷ ಗೆಲ್ಲೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನುವಂತ ಒಂದು ರೀತಿಯಲ್ಲಿ ಹರೀಶ್ ನಾಗರಾಜ್.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.